ಕಾಂಗ್ರೆಸ್ನಲ್ಲಿ ಇದೀಗ 3 ಡಿಸಿಎಂ ಆಯ್ಕೆ ವಿಚಾರವಾಗಿ ಚರ್ಚೆ ಜೋರಾಗ್ತಾ ಇದೆ. ಈ ಬಗ್ಗೆ ಮಾತನಾಡಿದಂತ ಡಿಸಿಎಂ ಡಿಕೆ ಈ ಬಗ್ಗೆ ಹೈಕಮಾಂಡ್ ಉತ್ತರ ಕೊಡ್ತಾರೆ, ನಾನು ಉತ್ತರ ಕೊಡಲ್ಲ ಅಂತ ಹೇಳಿದ್ದಾರೆ. ಇನ್ನು ಕೆಎನ್ ರಾಜಣ್ಣ ಮಾತನಾಡಿ 3 ಡಿಸಿಎಂ ಹುದ್ದೆ ಸೃಷ್ಟಿ ಮಾಡಿದ್ರೆ ಲೋಕಸಭಾ ಚುನಾವಣೆಗೆ ಸಹಾಯ ಆಗುತ್ತೆ ಅಂತ ಮತ್ತೆ ಹೇಳಿದ್ದಾರೆ. ಅದಕ್ಕೆಲ್ಲ ಹೈಕಮಾಂಡ್ ಉತ್ತರ ಕೊಡ್ತಾರೆ, ನಾನು ಅದಕ್ಕೆಲ್ಲ ಉತ್ತರ ಕೊಡೋಕ್ಕಾಗಲ್ಲ. ದಟ್ ಇಸ್ ನಾಟ್ ಎ ಇಶ್ಯೂ ಟು ಬಿ ಡಿಸ್ಕಸ್. ಪಾರ್ಲಿಮೆಂಟ್ ಎಲೆಕ್ಷನ್ ಗೆಲ್ಲಬೇಕು, ಎಲ್ಲ ಸೇರಿ ಒಗ್ಗಟ್ಟೆ ಕೆಲಸ ಮಾಡಬೇಕು, ಅಷ್ಟು ಕೆಲಸ ಮಾಡೋಣ. 3 ಜನ DCM ನೋಡಿ, ನಾನು ಯಾವುದೇ ರಾಜಕಾರಣದ ಪರ ವಿರುದ್ಧ ಅಥವಾ ಯಾರು ಹೇಳ್ಕೊಟ್ಟು ಹೇಳಿಸ್ತಾರೆ ಆ ಥರ ಅಲ್ಲ. DCM 3 ಜನ ಮಾಡಿದ್ರೆ ಮುಂದೆ ಬರೋ ಲೋಕಸಭಾ ಚುನಾವಣೆಗೆ ಸಹಾಯ ಆಗ್ತದೆ ಅಂತಕ್ಕಂಥ ದೃಷ್ಟಿಯಿಂದ ನಾನು ಹೇಳಿರ್ತಕ್ಕಂಥದ್ದು. ಅದು ಮಾಡೋದು ಬಿಡೋದು ನಾನು ಹೇಳ್ದಾಕ್ಷಣಕ್ಕೆ ಆಗ್ಬಿಡುತ್ತೆ ಅಂತನೂ ಅಲ್ಲ. ನಾನು ಹೈಕಮಾಂಡ್ ಅವ್ರ ಗಮನಕ್ಕೆ ಅವ್ರಿಗೆ ಮನವಿ ಮಾಡಿದ್ದೇನೆ. ತೀರ್ಮಾನ ಅಂತಿಮವಾಗಿ ಅವರೇ ತಾನೇ ಮಾಡೋರು. ಆಗ್ತಾನೆ ಇದೆ. ಈಗ ನೋಡಿ, ಮೊನ್ನೆ 3 ರಾಜ್ಯದಲ್ಲಿ ಬಿಜೆಪಿ ಮುಖ್ಯಮಂತ್ರಿಗಳು ಬಂದರು. ಛತ್ತೀಸ್ಗಢದಲ್ಲಿ, ಮಧ್ಯಪ್ರದೇಶದಲ್ಲಿ, ರಾಜಸ್ಥಾನದಲ್ಲಿ. 3 ರಾಜ್ಯದಲ್ಲೂ ಕೂಡ ಉಪಮುಖ್ಯಮಂತ್ರಿಗಳನ್ನ 3 ಜನ ಅವರು ಮಾಡಿದ್ದಾರೆ. ಅಲ್ಲಿಂದ ನಮ್ಮಲ್ಲೂ ಮಾಡೋ ಸೂಕ್ತ ಅಂತ ಸಲಹೆ ಅಷ್ಟೇ. ಈ ಬಗ್ಗೆ ಪರಮೇಶ್ವರ್ ಮಾತನಾಡಿ 3 ಡಿಸಿಎಂ ಹುದ್ದೆ ಸೃಷ್ಟಿ ಬಗ್ಗೆ ಯಾರು ಎಲ್ಲಿ ಚರ್ಚೆ ಮಾಡಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ರು. ಸಚಿವ ಮಹದೇವಪ್ಪ ಮಾತನಾಡಿ ಡಿಸಿಎಂ ಸ್ಥಾನ ಕೇಳೋದ್ರಲ್ಲಿ ತಪ್ಪೇನಿಲ್ಲ ಅಂದರು. ಎಲ್ಲಿ ಚರ್ಚೆ ಮಾಡಿದ್ದಾರೆ, ಯಾರು ಚರ್ಚೆ ಮಾಡಿದ್ದಾರೆ, ಎಲ್ಲ ಈ ಗಾಳಿ ಸುದ್ದಿನಪ್ಪ. ಹೇಳಿಕೆಗಳು ಕೊಡ್ತಾ ಇರ್ತಾರೆ, ಅವರವರ ಅಭಿಪ್ರಾಯ ಹೇಳ್ತಾ ಇರ್ತಾರೆ. ಅದು ರಾಜಣ್ಣವರ ದೃಷ್ಟಿಯಲ್ಲಿ ಒಳ್ಳೆಯದು. ಆದರೆ ಹೈಕಮಾಂಡ್ನವರು ಅವರ ದೃಷ್ಟಿಯಲ್ಲಿ ಏನಿರ್ತದೆ ಅಂತ ಗೊತ್ತಿಲ್ಲಲ್ಲ. ಹೇಳಿದ್ರೆ ಅವರು ರಾಜಣ್ಣ ಸೀನಿಯರ್ ಲೀಡ್ರು, ಬಹುತೇಕ ರಾಜಕೀಯ ವಿಶ್ಲೇಷಣೆ ಮಾಡಿ ಕೊಟ್ಟರೆ ಪಾರ್ಲಿಮೆಂಟ್ ಎಲೆಕ್ಷನ್ ಅನುಕೂಲ ಆಗಬಹುದು ಅಭಿಪ್ರಾಯ ಹೇಳಿದ್ದಾರೆ. ಅದನ್ನು ಪರಿಗಣಿಸೋದು ಬಿಡೋದು ಪಕ್ಷದ ಹೈಕಮಾಂಡ್ ಬಿಟ್ಟಿದ್ದಲ್ಲ. ರಾಜಣ್ಣವ್ರ ಹೇಳಿಕೆಗೆ ಸಹಮತ ಇದೆಯಾ ಸರ್ ತಮ್ಮದು? ಅದು ಅವರೆಲ್ಲ ರಾಜಕೀಯ ವಿಶ್ಲೇಷಣೆ ಮಾಡಿ ಬಹುತೇಕ ಆ ಥರ ಹೇಳಿರ್ತಾರೆ. ಅವ್ರು ಕೊಟ್ಟರೆ ಅನುಕೂಲ ಆಗ್ಬೋದು ಅಂತ. ಅನುಕೂಲದಾದರೆ ಪಾರ್ಟಿ ಅದನ್ನೆಲ್ಲ ವೀಕ್ಷಣೆ ಮಾಡುತ್ತೆ, ಅನಲೈಸ್ ಮಾಡ್ತಾರೆ, ಡಿಸಿಷನ್ ಮಾಡ್ತಾರೆ.